ಸ್ವಲ್ಪ ರಾಜಕೀಯದ ಬಗ್ಗೆ ಅಷ್ಟು ಅಮ್ಮನ ಜೊತೆ ಅವ್ರ ನೋವನ್ನು ಹಂಚ್ಕೊಳ್ಳೋರು ಅನ್ಸುತ್ತೆ. ಅಮ್ಮ ಧೈರ್ಯ ಹೇಳೋರು, ಬಿಟ್ರೆ ಅವರು ರಾಜಕೀಯದ ವಿಷಯಕ್ಕೆ ಅಷ್ಟು ಅಮ್ಮ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಒಂದು ಅವರು CM ಆದಾಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಫಸ್ಟ್ ಅಮ್ಮನಿಗೆ ಫೋನ್ ಮಾಡಿದ್ರು. ಅವರು ಈ ಥರ ಹೇಳ್ತಿದ್ದಾರೆ, ನನಗಿಷ್ಟ ಇಲ್ಲ ಅಂದ ತಕ್ಷಣ ಅಮ್ಮ ಯಾವುದೇ ಹೆಣ್ಮಗಳಾದ್ರೂ ಮೇಲಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ಅಮ್ಮ ಏನು ಹೇಳಿದ್ರು ಅಂದ್ರೆ, ರಾಜ್ಯದ ಜನ ಎಲ್ಲ ನಂಬಿ ನಿಮ್ಮಿಂದ ಒಂದು ಒಳ್ಳೆ ಕೆಲಸನ ಎಕ್ಸ್ಪೆಕ್ಟ್ ಮಾಡಿ ನಿಮ್ಮನ್ನು CM ಮಾಡಿದ್ದಾರೆ, ದಯವಿಟ್ಟು ರಾಜ್ಯ ಬಿಟ್ಟು ಹೋಗಬೇಡಿ ಅಂದ್ರು. ಅವರು ಹೋಗಬೇಡಿ, ಇವ್ರು ಯಾರಿಗೂ ನಿರಾಸೆ ಮಾಡಬೇಡಿ, ನೀವು ಎಷ್ಟೋ ವರ್ಷದಿಂದ ಕಾದಿದ್ರು ತುಂಬಾ ಜನ, ನಿಮ್ಗೆ ಅವಕಾಶ ಸಿಕ್ಕಿದೆ, ನೀವು ಇಲ್ಲಿ ಜನಕ್ಕೇನೆ ಸೇವೆ ಮಾಡಿ, ನಮ್ಗೆ ಅದು ಬೇಡ, ರಾಷ್ಟ್ರ ರಾಜಕಾರಣ ನಮಗೆ ಬೇಡ ಅಂತ ಹೇಳಿದ್ರು. ರಾಜಕೀಯವಾಗಿ ಏನಾದರೂ ಒಂದು ಸಜೆಷನ್ ಕೊಟ್ಟಿದ್ದಾರೆ ಅಮ್ಮ ಅಂದ್ರೆ ಆ ಘಟ್ಟದಲ್ಲೊಂದೇ. ಆದ್ರೆ ನನ್ನ ತಂದೆದು ಎಷ್ಟು ದೊಡ್ಡತನ ಅಂದ್ರೆ, ಆರ್ಡ್ರಲ್ಲೇ ಎಲ್ರಿಗೂ ಫೋನ್ ಮಾಡಿದ್ದಾರೆ, ವಿತೌಟ್ ಪರ್ಮಿಷನ್. ಅವ್ರ ಅವತ್ತೇನು ಡಿಸಿಷನ್ ತಗೊಳ್ಳಿಲ್ಲ. ಅವರು ಸೆಂಟ್ರಲ್ಲಿ ಎಲ್ಲಾ ಸೇರಿ ಏನೇ ಹೇಳಿದ್ರು, ಅಮ್ಮನಿಗಾದ್ಮೇಲೆ ದೊಡ್ಡಣ್ಣಂಗೆ ಮಾಡಿದ್ದಾರೆ, ರೇವಣ್ಣಂಗೆ, ಕುಮಾರಣ್ಣಂಗೆ ಸೇಮ್ ಆರ್ಡ್ರಲ್ಲೇ ಮಾಡಿದ್ದಾರೆ. ಕೊನೆಗೆ 7 ತನಕನೂ ಕೇಳಿದ್ದಾರೆ, ಈ ತರ ಇದೆ, ನನಗೇನು ಗೊತ್ತಾಗ್ತಿಲ್ಲ, ಇಲ್ಲಿ ಏನ್ ಮಾಡೋದು ಅಂತ ಕೇಳಿದ್ರು. ಆದ್ರೂ ವಿಧಿ ಬಿಡ್ಲಿಲ್ಲ. ಅದೊಂದು ಟೈಮಲ್ಲಿ ಅಮ್ಮಂದು ಕೇಳಿದ್ದುಂಟು, ಅಮ್ಮ ಇದೇ ರೀತಿ ಹೇಳಿದ್ದು. ಅಮ್ಮವ್ರ ಪೂಜೆ ವಿಚಾರ ಬಂದಾಗ ಎಷ್ಟು ಮಡಿಯಿಂದ ಪೂಜೆ ಮಾಡ್ತಿದ್ರು, ಯಾವ ತರ ಪೂಜೆ ಸಿದ್ಧತೆಗಳಲ್ಲಿ ಅವಳು ಕೇಳಿ ಹೇಳ್ತಾಳೆ, ಬಿಲ್ಪತ್ರಲ್ಲಿ 3 ಎಲೆನೇ ಇರಬೇಕಿತ್ತು. ಪೂಜೆ ವಿಷಯ ಬಂದ್ರೆ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಅವ್ರು ಯಾವ್ದು ಬೇಕೋ, ಯಾವ ದೇವ್ರಿಗೆ ಯಾವ ಹೂವು ಬೇಕೋ ಹೂವು ಬೇಕೇ ಬೇಕು ಅವ್ರಿಗೆ. ಈಗ ಶಿವನ್ಗೆ ದಿನಾ 108, ಅದು 3 ಎಲೆ ಇರಲೇಬೇಕು. ಅದ್ರಲ್ಲಿ 1 ಎಲೆ ಉದ್ರೋಗಿದ್ರು ಆಗ್ತಿರ್ಲಿಲ್ಲ ದೇವ್ರಿಗೆ. ಈ ನಮ್ಗೆ ಇದ್ರ ಮಾಸ ಬರ್ತಿತ್ತು ನೋಡಿ, ಮಾರ್ಚ್ ಟೈಮಲ್ಲಿ ಎಲೆಗಳು ಉದ್ರು ಬಿಡ್ತಾ ಇತ್ತು. ಅವಾಗ ನಮ್ಗೆ ವಸಂತ ಋತು ಮುಂಚೆ ಇರ್ತಿರ್ಲಿಲ್ಲ, ಎಲ್ಲ ಎಲೆಗಳು ಉದ್ರೋಗ್ತಿತ್ತು. ಅಮ್ಮ ಸಿಗಲ್ಲ ಅಮ್ಮ, ಎಲ್ಲಿಂದ ನನ್ಗೆ ಗೊತ್ತಿಲ್ಲ, ನಂಗೆ ಬೇಕು ಬಿಲ್ಪತ್ರೆ ಅಷ್ಟೇ, ನನಗೆ ದಿನ ನನ್ಗೆ ಬಿಲ್ಪತ್ರೆ ಇಲ್ಲದೆ ಪೂಜೆ ಮಾಡೋಕ್ಕಾಗಲ್ಲ. ಅಂತೂ 365 ದಿವಸನೂ ಬಿಲ್ಪತ್ರೆ ಬೇಕಿತ್ತು, ತುಳಸಿ ಬೇಕಿತ್ತು, ಗರಿಕೆ ಬೇಕಿತ್ತು, ಆಮೇಲೆ ದೇವಿಗೆ ಮಲ್ಗೆ ಹೂವೇ ಬೇಕು. ಶುಕ್ರವಾರ ನೀವು ನಂಬ್ತೀರಾ ಇಲ್ವಾ, ಅವ್ರ ರಾಜರಾಜೇಶ್ವರಿಗೆ ಮಲ್ಗೆ ಹಾರನೇ ತಗೊಂಡು ಹೋಗ್ಬೇಕು. ಅದು ಎಷ್ಟೇ ದುಡ್ಡಾಗಲಿ ಎಷ್ಟೇ ಆಗ್ಲಿ ಚೆನ್ನಾಗಿರೋದು ಬರ್ಬೇಕು, ಮಲ್ಗೆ ಹಾರನೇ ಬೇಕು. ಅವರು ತಾಯಿ ನಮ್ಗೆ ಇವತ್ತು ನಮ್ಮ ತಾಯಿ ಬದುಕಲ್ಲಿ ನಮ್ಗೆ 2 ಇನ್ಸಿಡೆಂಟಲ್ಲೇ ಅವರ ಪೂಜಾ ಫಲದಿಂದಲೇ ಸರ್ವೈವ್ ಆದ್ರು ಏನೋ ಗೊತ್ತಿಲ್ಲ ನಮ್ಮಮ್ಮ. ಅವರು ಈಶ್ವರನಲ್ಲಿ ತುಂಬ ಪರಮ ಭಕ್ತೆ, ಮತ್ತು ರಾಜರಾಜೇಶ್ವರಿನಲ್ಲಿ ಆ ಒಂದು ಅವರ ಬದುಕಿನ 2 ಸಂಕಷ್ಟನೂ ಕೂಡ ಆ ದೇವರೇ ಕಾಪಾಡೋದು. ನಮಗೂ ಆ ಟೈಮಲ್ಲಿ ಅವರು ಸರ್ವೈವ್ ಆಗಲ್ಲ ಅನ್ನೋ ಟೈಮಲ್ಲಿ ಅವರ ಕಷ್ಟ ಇತ್ತು. ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಹೇಳ್ಬೇಕಂದ್ರೆ ಕಷ್ಟ ಇತ್ತು. ಎಲ್ಲ ಡಾಕ್ಟರ್ಸ್ ಇಂದ ಹೇಳ್ಬಿಟ್ಟಿದ್ದು ಉಳಿಯೋದು ಕಷ್ಟ ಇದೆ ಅಂತ. ಆದ್ರೆ ಅದು ದೈವದ ಸಂಕಲ್ಪನೋ ಏನೋ. ಬಟ್ ರಾಜರಾಜೇಶ್ವರಿ ಪೂಜಾ ಫಲ, ಅವ್ರ ಸ್ವಾಮೀಜಿ ಒಬ್ರು ಇದ್ರು ಹಿಂದಿನವರು, ಅವ್ರು ಫೋನ್ ಮಾಡಿ ಹೇಳಿದ್ರು ನಮ್ಮ ಮನೆಗೆ, ನೀವೆಲ್ಲ ಮನೇಲಿ ಅನ್ಕೊಂಡಿದ್ದೀರಿ ಅವ್ರು ಉಳಿಯಲ್ಲ ಅಂತ ಹೇಳ್ಬಿಟ್ಟು, ಅವಳು ದೇವಿ ಮಗಳಿದ್ದಾಳೆ, ಖಂಡಿತ ನಿಮ್ಮ ಮನೆಗೆ ಬರ್ತಾಳೆ, ನಿಮ್ಮ ಮನೇಲಿ ಆತಂಕ ಬೇಡ, ಯಾರಿಗೂ ಆತಂಕ ಬೇಡ ನೀವು ಅಂತ ಹೇಳ್ಬಿಟ್ಟು ಅವರು ಸ್ವಾಮೀಜಿಗಳು ಅವರು ಕಲ್ಕಟ್ಟಾದಲ್ಲಿದ್ದರು. ಆಮೇಲೆ ನಮ್ಮಮ್ಮ ಮನೆಗೆ ಬಂದಮೇಲೆ ಎಲ್ಲ ವಾಸಿ ಆದ್ಮೇಲೆ ದೇವಸ್ಥಾನಕ್ಕೆ ಹೋದಾಗ ಒಂದೇ ಮಾತು ಹೇಳಿದ್ರು, ಚಿನ್ನಮ್ಮನವರೇ, ನೀವು ಈ ರಾಜರಾಜೇಶ್ವರಿಯ ಮಗಳು, ಈ ಇದರಲ್ಲಿ ನೀವು ಯಾರೋ ಹೊಟ್ಟೆಲಿ ಹುಟ್ಟಿರ್ಬೋದು, ಆದರೆ ಆ ದೇವಿ ಮಗಳೇನೆ ನೀವು. ಇದು ನಿಮ್ಮ ತವರು ಮನೆ. ಈ ತವ್ರ ಮನೆಗೆ ಬಂದರೆ ದೇವಸ್ಥಾನಕ್ಕೆ ಬಂದಾಗ 1 ಲೋಟ ನೀವು ಮಜ್ಜಿಗೆನೋ ಹಾಲು ಕುಡ್ದೇ ಹೋಗ್ಬೇಕು ತವ್ರ ಮನೆಯಿಂದ, ಹಂಗೆ ಹೋಗಬೇಡಿ ಅಮ್ಮ, ಹೋಗ್ಬಾರ್ದಮ್ಮ ಅಂತ ಸ್ವಾಮೀಜಿ ಹೇಳೋರು. ಅವ್ರಿಗೋ ತನಕ ಅಮ್ಮಂಗೆ ಬಿಡ್ತಿರ್ಲಿಲ್ಲ ಅವರು. ನೋಡಿ, ಅದೇ ಈ ಮೊನ್ನೆ ಅಮ್ಮ ಸತ್ತಾಗ ಮೊದಲನೇ ಸೀರೆ ಅಲ್ಲಿಂದ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದೇವಸ್ಥಾನದಿಂದ ಅಮ್ಮನ ತಗೊಂಬಂದ್ ಅರ್ಧ ಗಂಟೆಗೆಲ್ಲ ಅಲ್ಲಿಂದ ಅಮ್ಮನಿಗೆ ಸೀರೆ ತಂದ್ಕೊಟ್ರು. ಯೆಲ್ಲೋ ಕಲರ್ದು. ಅದಾದ್ಮೇಲೆ ನೋಡಿ, ಅವರು ಎಷ್ಟು ಜನಕ್ಕೆ ಯೋಗ ಬರುತ್ತೆ. ಇಲ್ಲಿ ಕಾರಂಜಿ ಆಂಜನೇಯಕ್ಕೆ ಹೋಗ್ತಾ ಇದ್ರು, ಅಲ್ಲಿ ಪುರೋಹಿತರು ಬಂದ್ರು, ಅವರು ಅಮ್ಮನಿಗೆ ಕೊನೆ ಸೀರೆ ಸೀತಮ್ಮನವ್ರ ಅವ್ರ ಹಸಿರು ಸೀರೆ, ಅಮ್ಮನವ್ರಿಗೆ ಇದು ಸೀತಮ್ಮನವ್ರಿಗೆ ಉಡ್ಸಿರೋ ಸೀರೆ ಉಡ್ಸಿ ಅಂತ ತಂದ್ಕೊಟ್ರು. ಆಮೇಲೆ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋರು ನಮ್ಮಮ್ಮ, ಅವರು ನೋಡಿ ಅಮ್ಮ ಇದು ಕೊನೆ ಸೀರೆ,
ಅವ್ರಿಗೆ ಕಳಿಸಿ ಅಂತ ಅಂದರು. ಆಮೇಲೆ ಇನ್ನೂ ಒಂದು ಯಾವುದೋ ದೇವಸ್ಥಾನದಲ್ಲಿ ಕಳಿಸಿದ್ರು. ಅಷ್ಟೇ ಅಲ್ಲ ನೋಡಿ, ನಾವು ದಾರಿನಲ್ಲಿ ಇಲ್ಲಿಂದ ಹಾಸನ ಹೊಳೆನರಸೀಪುರಕ್ಕೆ ಹೋಗೋ ತನಕ ಮಡ್ಲಕ್ಕಿ ಅಂತೇಳಿ ಪಾಪ ಆಯಾ ಊರಲ್ಲಿ ಅವ್ರ ಪ್ರೀತಿಗೆ ತಕ್ಕನಾಗ ಒಂದೊಂದು ಸೀರೆ ಇಟ್ಟು ಮಡ್ಲಕ್ಕಿ ಕೊಟ್ಟಿದ್ದಾರೆ ಅಮ್ಮನಿಗೆ. ಇದು ಎಷ್ಟು ಜನ ಹೆಣ್ಮಕ್ಳಿಗೆ ಯೋಗ ಸಿಗುತ್ತೆ ಹೇಳಿ ಇದನ್ನ. ಅದು ಯಾವುದೋ ನಮಗೆ ಯಾವ ದೈವಿಕ ಶಕ್ತಿ ಅವ್ರನ್ನ ಕರ್ಕೊಂಡು ಇದೆಲ್ಲ ಮಾಡಿಸ್ತು ನಮಗಂತೂ ಗೊತ್ತಿಲ್ಲ, ಅಥವಾ ಅವ್ರು ಮಾಡಿದ ಪೂಜೆಯ ಫಲನೋ ಅದು ಗೊತ್ತಿಲ್ಲ ನಮಗೆ. ಯಾರು ಈ ತರ ಅಂದಾಜು ಮಾಡಿರ್ಲಿಲ್ಲ ಅವರಿಗೆ ಇಂಥ ವಿದಾಯ ಸಿಗುತ್ತೆ ಕೊನೆ ಗಳಿಗೆಯಲ್ಲಿ ಅವರ ಕೊನೆ ಪಯಣದಲ್ಲಿ ಅಂತ. ಯಾರು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಅಮ್ಮನಿಗೂ ಅದು ಮನಸ್ಸಿನಲ್ಲಿ ಇರಲಿಲ್ಲ ಅನ್ಸುತ್ತೆ. ಅಷ್ಟು ದೊಡ್ಡ ಜನದ ಮನಸ್ಸು ಗೆದ್ದಿದ್ದೀನಿ ಅನ್ನೋದು. ನಾನು ಇಲ್ಲಿ ಬೆಂಗಳೂರಲ್ಲಿ 12 ಗಂಟೆಗೆ ಕೂತಿದ್ದು, ಮಧ್ಯಾಹ್ನ ಬೆಳಗ್ಗೆ 5 ಗಂಟೆಗೆ ತಲುಪದಲ್ಲೂ ಅಲ್ಲಿ ತನಕನೂ ನೋಡಿದ್ದೀನಿ. ಕೆಲವು ಮಧ್ಯದಲ್ಲಿ 3 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಜನ ನಿಂತಿರೋದಿರಲಿ, ಅವರ ತಂದೆ ಭುಜದ ಮೇಲೆ ಸೊಂಟದ ಮೇಲೆ ತಾಯಿ ಸೊಂಟದ ಮೇಲೆ ಇರೋ ಮಕ್ಕಳು ಕೈ ಮುಗೀತಾರೆ ಅಂದ್ರೆ ಅವ್ರ ಮನೆಯೊಳಗೆ ನಮ್ಮ ತಾಯಿ ಬಗ್ಗೆ ಎಂಥ ಒಳ್ಳೆ ಮಾತು ಹೇಳಿರ್ಬೋದು ಅವರೆಲ್ಲ ತಂದೆ ತಾಯಿಗಳು ಅಂತ. ನಿದ್ದೆ ಮಾಡ್ಬೋದಿತ್ತು ಆ ಮಕ್ಕಳು, ಎದ್ದಿರ್ತಿದ್ರು, ಸುಮ್ಮನೆ ನೋಡ್ಬೋದಿತ್ತು. ಬಟ್ ಯಾವ ಮಕ್ಕಳು ನಾನು ಹಂಗೆ ನೋಡಿದೀನಿ ನಿಂತಿರ್ಲ, ಎಲ್ಲ ಕೈ ಮುಗಿತಿದ್ರು. ಚಿಕ್ಕ ಮಕ್ಕಳು. ಅವ್ರ ಮನಸ್ಸಲ್ಲೇ ಅಮ್ಮನಿಗೆ ಒಂದು ಕೊನೆಯದೊಂದು ನಮನ ಹೇಳಬೇಕು ಅಂದ್ರೆ ಆ ಮನೆ ಒಳಗಿನ ವಾತಾವರಣ ಹೆಂಗಿರ್ಬೋದು ಇವ್ರ ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.